ಹಲೋ ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಯೂನಿವರ್ಸಿಟಿಯ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಕೌನ್ಸಿಲಿಂಗ್ ಮುಗಿದು ಸುಮಾರು ಜನಕ್ಕೆ ಸೀಟ್ ಸಿಕ್ಕಿ ಎಲ್ಲ ಅಡ್ಮಿಷನ್ ಕೂಡ ಹಾಕಿದ್ದೀರಾ. ಈ ಕೆಲವರು ಕಮೆಂಟ್ ಮಾಡ್ತಿದ್ರಿ, ಸೊ ಇವಾಗ ಸಬ್ಜೆಕ್ಟನ್ನು ನಾವು ಚೇಂಜ್ ಮಾಡ್ಕೋಬಹುದಾ ಅಂತ ಅಂದ್ಬಿಟ್ಟು. ಡೆಫಿನೆಟ್ಲಿ ನೀವು ಸಬ್ಜೆಕ್ಟನ್ನು ಚೇಂಜ್ ಮಾಡ್ಕೋಬಹುದು. ಅದಕ್ಕೆ ನಿಮಗೆ 1 ಮಂತು ಟೈಮ್ ಇರುತ್ತೆ. ಆ 1 ಮಂತಲ್ಲಿ ನೀವು ಬೇರೆ ಕೋರ್ಸ್ ಬೇಕು, ಬೇರೆ ಸಬ್ಜೆಕ್ಟ್ ಬೇಕು ಅಂತಂದರೆ ಆ ಒಂದು ಸಬ್ಜೆಕ್ಟ್ಗೆ ನೀವು ಚೇಂಜನ್ನು ಮಾಡ್ಕೋಬಹುದು. ಅವರು ಚೇಂಜ್ ಮಾಡಿ ಕೊಡ್ತಾರೆ. ಇನ್ನು ಕೆಲವರು ನಾವು ಅಪ್ಲಿಕೇಶನ್ ಹಾಕಿದ್ವಿ, ಕೌನ್ಸಿಲಿಂಗ್ ಅಟೆಂಡ್ ಮಾಡಿಲ್ಲ ಅಂತ ಕೇಳ್ತಿದ್ರಿ. ಸೊ ಅಂಥವ್ರು ಬಂದುಬಿಟ್ಟು ಇವಾಗ ಮತ್ತೆ ಅವರು ರೀಕೌನ್ಸಿಲಿಂಗ್ ಇದ್ರದ್ದು ಮಾಡಲ್ಲ. ಬಟ್ ಇದರಲ್ಲಿ ಏನಾದರೂ ರಿಮೈನಿಂಗ್ ಸೀಟ್ಸ್ ಏನಾದರೂ ಉಳಿದಿದ್ರೆ ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ ಬಿಡ್ತಾರೆ. ಆವಾಗ ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನನ್ನು ಹಾಕಿ ಆವಾಗ ಕೌನ್ಸಿಲಿಂಗ್ ಮಾಡ್ತಾರೆ, 1 ಡೇ ಕೌನ್ಸಿಲಿಂಗು. ಆಗ ನೀವು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ಅದರ ಮೂಲಕ ನೀವು ಸೀಟನ್ನು ಪಡ್ಕೋಬಹುದು. ಅದು ಬಿಟ್ಟು ಸೀಟನ್ನು ನೀವು ಪಡ್ಕೋಬಹುದು. ಸೊ ಸೆಕೆಂಡ್ ರೌಂಡ್ ಅಪ್ಲಿಕೇಶನ್ನ ಇನ್ನೂ ಬಿಟ್ಟಿಲ್ಲ. ರೀಸೆಂಟ್ಲಿ ಇನ್ನೇನು ಬೇಗನೆ ಬಿಡ್ತಾರೆ. ಅವ್ರು ಬಿಟ್ಟಾಗ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ. ಇದಿಷ್ಟು ಈ ಒಂದು ಅಡ್ಮಿಷನ್ ಪ್ರೋಸೆಸ್ ಬಗ್ಗೆ ಮಾಹಿತಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು.